Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಬ್ಲಾಗ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಸೊ ಕೀಪ್ ವಾಚಿಂಗ್. ಸೊ ನನ್ನ ಜೊತೆ ಇದ್ದಾರೆ ನನ್ನ ಹಸ್ಬೆಂಡ್ ಸುಧಾಕರ್. ಹಾಯ್ ಚಿನ್ನು. ಹಾಯ್, ಹಲೋ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ರೆಡಿನಾ? ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀರಿ. ನಾನು ಬ್ಯಾಗ್ನಿಂದ ನನ್ನ ಪಾಸ್ಪೋರ್ಟ್ ಪಾಪ ಅಳ್ತಾ ಇತ್ತು. ಇವತ್ತು ಅದಕ್ಕೆ ಕವರೆಲ್ಲ ಹಾಕ್ಸಿ ಸೀಲ್ ಹಾಕ್ಸ್ತಾ ಇದ್ರಿ. ಭರತ್, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಹೇಳ್ಕೋಗ್ತಾ ಇದ್ದೀರಂತೆ. ಹೇ, ಹೇಳಂಗಿಲ್ಲ. ನೋ ನೋಡ್ರೆ ಗೊತ್ತಾಗ್ಬೋದು ಅಲ್ಲಿ ಅಂತ ನೀವೇ ಗೆಸ್ಟ್ ಮಾಡಿ. ಏಯ್ ನೋ. ಓಕೆ ಗೈಸ್, ಸೊ ನಾವೆಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನ ಈ ವ್ಲಾಗ್ನ ಫುಲ್ ನೋಡಿ ಗೊತ್ತಾಗತ್ತೆ. ಓಕೆ, ಲಗೇಜ್ ತೊಗೊಳ್ಳಿ. ಚಲೋ ಚಲೋ. ಆ್ಯಕ್ಚುಲಿ ಇದು ನನ್ನ ಲಗೇಜು, ಇದು ಅವರಿಬ್ಬರ ಲಗೇಜು. ಓಕೆ ಗೈಸ್, ಇಮಿಗ್ರೇಷನ್ ಎಲ್ಲ ಮುಗೀತು. ಬೋರ್ಡಿಂಗ್ ಪಾಸು ಕಲೆಕ್ಟ್ ಮಾಡಿಕೊಂಡು ಬ್ಯಾಗ್ ಚೆಕಿಂಗ್ ಮಾಡಿಕೊಂಡು ಈಗ ನಾವು ಲಾಂಚ್ ಆ್ಯಕ್ಸಸ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಲಾಂಚ್ ಆ್ಯಕ್ಸಸ್ ವರ್ಕ್ ಆಗುತ್ತಾ ಇಲ್ವೋ ಅಂತ. ಒಂದೊಂದು ಸತಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗಲ್ಲ. ಸೊ ಈ ಸತಿ ಹೇಗಿದೆ ಲಕ್ಕು ಟ್ರೈ ಮಾಡೋಣ. ಸೊ ಕೀಪ್ ವಾಚಿಂಗ್. ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ. ಸೊ ಗಾಯ್ಸ್, ಡ್ಯೂಟಿ ಫ್ರೀಯಲ್ಲಿ ಗೂಚಿ ಪರ್ಫ್ಯೂಮ್ಸ್, ಟೊಬ್ಯಾಕೋ, ಡ್ರಿಂಕ್ಸ್, liquors, nice perfume. ಸೊ ಇಲ್ಲೆಲ್ಲ ನಿಮಗೆ ಡ್ಯೂಟಿ ಫ್ರೀಯಲ್ಲಿ ಸಿಗುತ್ತೆ ಪ್ರಾಡಕ್ಟ್ಸು. ಬಾಸ್, ಕಾಮ, ಓ ಎಲಿಫ್ಯಾಂಟ್, ಹಾಯ್. ಸೊ ಗೈಸ್, ಯಾರ್ಯಾರು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ವಾಟರ್ ಫಾಲ್ಸ್ ನೋಡಿಲ್ವೋ ಸೊ ಈಗ ನೋಡ್ಕೊಳ್ಳಿ. ಸೊ ಇದು ವಾಟರ್ ಫಾಲ್ಸ್. ವಾವ್, ವೆರಿ ಬ್ಯೂಟಿಫುಲ್. ಸೊ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಈಸ್ ದ ವ್ಯೂ. ಸೊ ಗಾಯ್ಸ್, ನಮಗೆ ಈಗ ಏನಿದು ಲಾಂಚ್ ಆ್ಯಕ್ಸಸ್ಗೆ ಆ್ಯಕ್ಸಸ್ ಸಿಗಿದೆ. ಬನ್ನಿ ಹೋಗೋಣ. ಸೊ ಗೈಸ್, ಲಾಂಚ್ ಆ್ಯಕ್ಸಸ್ಸಲ್ಲಿ ಏನೇನಿದೆ ನೋಡೋಣ. ಸಾಂಬಾರ್, ಸ್ಟೀಮ್ ರೈಸ್, ದಾಲ್, ಪಿಂಡಿ ಚೋಲೆ, ಕ್ಯಾಬೇಜ್ ಪೋರಿಯಲ್, ಕೋಕೋನಟ್ ರೈಸ್, ವೆಜಿಟೇಬಲ್ ಕರಿ, ಚಪಾತಿ. ಫುಡ್ ದಿಸ್ ಸೈಡ್ ಜ್ಯೂಸ್, ಡೆಸರ್ಟ್, salad, kheer. ಸೊ ಗೈಸ್, ನಾನ್ ವೆಜ್ಜಲ್ಲಿ ಜಸ್ಟ್ ಒನ್ ಡಿಶ್ ಇದೆ, ಕೋರಿ ಗಸಿ ವಿತ್ ಬೋನ್, ದಟ್ಸ್ ಇಟ್. ಸೊ ಆಲ್ಮೋಸ್ಟ್ ಡೊಮ್ಯಾಸ್ಟಿಕ್ ಲಾಂಚಲ್ಲೇ ಎಷ್ಟೋ ವೆರೈಟೀಸ್ ಇತ್ತು. ಸೊ ಇಂಟರ್ನ್ಯಾಷನಲಲ್ಲಿ ಅಷ್ಟು ವೆರೈಟೀಸ್ ಇಲ್ಲ. ಹಾಂ, ಸೂಪ್. ಸೊ ಗೈಸ್, ಏನೋ ಡಿಫ್ರೆಂಟಾಗಿದೆ ಸೂಪು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ ನಾವು ಡೊಮ್ಯಾಸ್ಟಿಕ್ ಲಾಂಚ್ಗೆ ಹೋಗಿದ್ವಿ. ನಿಜವಾಗ್ಲೂ ತುಂಬ ವೆರೈಟೀಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇಂಟರ್ನ್ಯಾಷನಲ್ ವೆರೈಟಿ ಅಂತೆ ಬರೀ ಸ್ಯಾಲಡೇ ಇದೆ. ಇದು ಕಿನೋವಾ ಸ್ಯಾಲಡು, ಇದೇನೋ ಪೊಟ್ಯಾಟೊ ಸ್ಯಾಲಡು, ಮೂಂಗ್ ದಾಲ್ ಸ್ಯಾಲಡು, ಇದು ಯಾವುದೋ ಸ್ವೀಟ್ ಪೊಟ್ಯಾಟೊ ಸ್ಯಾಲಡು,
ದೆನ್ ಚಿಕನ್ನು, ಚಪಾತಿ. ನಿಜವಾಗ್ಲೂ ನನಗೆ ಡಯಟ್ ಫುಡ್ ತಿಂದಂಗೆ ಅನ್ನಿಸ್ತಾ ಇದೆ. ಸೊ ಟೇಸ್ಟ್ ನೋಡೋಣ ಹೇಗಿದೆ. ಚಪಾತಿ ವಿತ್ ಕೋರಿ ಗಸಿ, ಮಂಗಳೂರು ಸ್ಟೈಲ್ ಕೋರಿ ಗಸಿ. ಚೆನ್ನಾಗಿಲ್ಲ, ಒಂಥರ ಸ್ವೀಟ್ ಆಗಿದೆ, ಸ್ಪೈಸಿನೇ ಇಲ್ಲ. ಊಟ ಚೆನ್ನಾಗಿದೆ ಮೇಡಮ್. ನಿಜವಾಗ್ಲೂ ಪೇಷಂಟ್ಸ್ ಊಟ ಇದ್ದಂಗಿಲ್ಲ. ಸಪ್ಪೆ ಚಿಕನ್ ಅಂತೂ ಸ್ವೀಟು, ಒಂಚೂರು ಮಸಾಲೆ ಇಲ್ಲ, ಖಾರ ಇಲ್ಲ. ಇಂಟರ್ನ್ಯಾಷನಲ್ ಲಾಂಜಿಗೆ ಬಂದು ಈ ಪೇಷಂಟ್ ಊಟ ತಿನ್ನೋ ಥರ ಆಗಿದೆ. ಟರ್ಮಿನಲ್ 2 ಡೊಮೆಸ್ಟಿಕ್ ಲಾಂಜೇ ಚೆನ್ನಾಗಿದೆ. ಅದು ಇಲ್ಲದೆ ಟರ್ಮಿನಲ್ 1 ಸಖತ್ತಾಗಿದೆ. ಔಟ್ ಆಫ್ ಎವ್ರಿಥಿಂಗ್ ಟರ್ಮಿನಲ್ 1 ಬೆಸ್ಟ್. ನೆಕ್ಸ್ಟ್ ಟರ್ಮಿನಲ್ 2 ಡೊಮೆಸ್ಟಿಕ್, ಲಾಸ್ಟ್ ಇದು. ನೋಡಿ ಎಸೆನ್ಸ್ ತಿಂತಾಯಿದ್ದೀನಿ. ರೈಸು, ಕೋಕೋನಟ್ ರೈಸು, ಆಮೇಲೆ ಕ್ಯಾಬೇಜು, ದಾಲು, ಚಿಕನ್ ಅಂತೂ ವರ್ಸ್ಟು, ಅದು ಒಂದೇ ಒಂದು ಡಿಶ್ಶು. ಇಂಟರ್ನ್ಯಾಷನಲ್ ಲಾಂಚ್ ವೇಸ್ಟ್. ಮಿನಿ ವಾಟರ್ ಫಾಲ್ಸ್. ಭರತ್, ಚಿನ್ನು, ಹೇಗಿದೆ ನಮ್ಮೂರು, ಹೇಗಿದೆ ನಮ್ಮ ಇಂಡಿಯಾ? Come on, you can do it. Come on, Bharat. ಸೊ ಗೈಸ್, ಈಗ ಬೋರ್ಡಿಂಗ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು D4. Okay guys, now it's boarding time. ಚಿನ್ನು ಬಲಗಾಲಿ ಇಟ್ಕೊಂಡತ್ತು. ಬಲಗಾಲಿಟ್ಟು ಒಳಗಡೆ ಬಂದೆ. Welcome to India. We would love to take off with you at the earliest. To help us get going, please keep your large bags in the overhead bin above and small bags under the seat in front of you. Please take your seats and ಯಾವುದಿದು? ಸೊ ಗಾಯ್ಸ್, ನಾವು ಬಂದಿರೋ ಪ್ಲೇಸ್ ಎಲ್ಲಿಗೆ ಅಂದರೆ ಸವಾದಿಕಾ. ಸೊ ಈ ವರ್ಡ್ ಗೊತ್ತಾಯ್ತ ಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಾವು ಬಂದಿರೋದು ಥೈಲ್ಯಾಂಡ್ಗೆ. ಸೊ ಈಗ ನಾವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಎಲ್ಲರಿಗೂ ಸವಾದಿಕಾ. ಸೊ ಗೈಸ್, ನೀವು ಯಾರಾದರೂ ಥೈಲ್ಯಾಂಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಇಲ್ಲಿ ಸಿಮ್ ಕಾರ್ಡು ನಿಮ್ಮದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಇಲ್ಲೇ ಏರ್ಪೋರ್ಟಲ್ಲಿ ತುಂಬ ಶಾಪ್ಗಳಿರುತ್ತೆ. ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ 1200 ರುಪೀಸ್ ಇಂಡಿಯನ್ ಕರೆನ್ಸಿ ಆಗುತ್ತೆ. ಅದೇ ನೀವೇನಾದರೂ ಇಂಡಿಯಾದಲ್ಲೇ agoda.com ಅಲ್ಲಿ ಇ ಸಿಮ್ ಅನ್ನೋ ಆಪ್ಷನ್ ಇದೆ,
ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ 7 ಡೇಸ್ಗೆ 363 ರುಪೀಸ್ ಏನೋ ನಮಗೆ ಆಯಿತು. ಸೊ ಇಲ್ಲಿ ಬಂದು ತೊಗೊತಾ ಇದ್ರೆ ನಮಗೆ ಅದೇ 1200 ಆಗೋದು. ಸೊ ಹಾಗಾಗಿ ನೀವು ಏನಾದರೂ ಥೈಲ್ಯಾಂಡ್ಗೆ ಏನಾದರೂ ಬರ್ತಾಯಿದ್ರೆ ಸೊ ಈ ಸಿಮ್ನ ನೀವು ಮುಂಚೆನೇ ಇನ್ಸ್ಟಾಲ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ಬಂದಮೇಲೆ ಅದು ಆಟೋಮೆಟಿಕ್ಕಾಗಿ ಅದಾಗದೇ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಗೈಸ್ ಫೈನಲಿ ರೀಚ್ಡ್ ಬ್ಯಾಂಕಾಕ್. ಈಗ ಕ್ಯಾಬಲ್ಲಿ ನಾವು ಹೋಗ್ತಾ ಇದ್ದೀವಿ. ಹಾಯ್